ಈ ಹೋರಾಟದ ಹೆಸರಲ್ಲಿ ಮಸಿ ಬಳಿಯೋದು ಸರಿನಾ? ಮಸಿ ಪ್ರಕರಣ ಅನ್ನೋದು, ಮಸಿ ಬಳಿಯೋದು ಅನ್ನೋದು ನೋಡಿ, ಅದೊಂದು ಸಂದರ್ಭ, ಚಳುವಳಿಯ ಒಂದು ಭಾಗ ಅಂತ ಅನ್ಕೊಳ್ಳಿ. ಹಿಂದೆ ನಮ್ಮ ಕಾರ್ಯಕರ್ತರು ಮಸಿ ಬಳಿದ್ರು. ಯಾರಿಗೆ? ಮಹಾರಾಷ್ಟ್ರದ ಏಕೀಕರಣ ಸಮಿತಿಯವರು ಬೆಳಗಾವಿಯಲ್ಲಿ ನಡೆದಂಥ ಅನೇಕ ಘಟನೆಗಳ ವಿಚಾರದಲ್ಲಿ ಬೆಳಗಾವಿಲಿ ಇದ್ಕೊಂಡು ರಾಜಕಾರಣ ಮಾಡಿಕೊಂಡು ಬೆಳಗಾವಿಯನ್ನು ಕರ್ನಾಟಕದಿಂದ ಕಿತ್ತು ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತ ಹೇಳಿ ಅವರು ಕರ್ನಾಟಕದ ಇತಿಹಾಸಕ್ಕೆ ಮಸಿ ಬಳಿಲಿಕ್ಕೆ ನಿಂತಾಗ ನಮಗನ್ನಿಸ್ತು, ಕರ್ನಾಟಕದ ಇತಿಹಾಸಕ್ಕೆ ಇವರು ಮಸಿ ಬಳಿತಾ ಇದ್ದಾರೆ ನಿರಂತರವಾಗಿ, ಇಂಥವ್ರಿಗೆ ಮುಖಕ್ಕೆ ಮಸಿ ಬಳಿದು ಅವಮಾನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವತ್ತು ನಮ್ಮ ಕಾರ್ಯಕರ್ತರು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಆ ಜನರಿಗೆ ಮಸಿ ಪ್ರಕರಣವನ್ನು ಮಾಡಿದ್ರು. ಆ ಸಂದರ್ಭ ನನಗೆ ಇವತ್ತಿಗೂ ನೆನಪಿದೆ, ಹೇಳ್ತೀನಿ ಕೇಳಿ. ಆ ಪ್ರಕರಣ ನಮ್ಮ ನಾಡಿನ ಅನೇಕ ಸಾಹಿತಿಗಳು ವಿರೋಧ ಮಾಡಿದ್ರು. ಇವರು ಅನಂತಮೂರ್ತಿ ಅವರಿಂದ ಹಿಡಿದು, ಗಿರೀಶ್ ಕಾರ್ನಾಡ್ ಹಿಡಿದು, ಪಾಟೀಲ್ ಪುಟ್ಟಪ್ಪನವರಿಂದ ಹಿಡಿದು, ಚನ್ನವೀರ ಕಣಿವೆಯವರಿಂದ ಹಿಡಿದು ವಿರೋಧ ಮಾಡಿದ್ರು. ಆ ವಿರೋಧ ಮಾಡಿದಾಗ ಇದೇನಪ್ಪ, ನಾವೇನೋ ಭಾರಿ ಮಾಡಬಾರ್ದು ಅಪರಾಧ ಮಾಡಿಬಿಟ್ಟು ಅಂತೇಳಿ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಯಿತು. ಆ ಸಂದರ್ಭಕ್ಕೆ ಮೂಡಿಗೆರೆಯಲ್ಲಿದ್ದಂಥ ನಮ್ಮ ತೇಜಸ್ವಿ ಕುವೆಂಪು ಅವರ ಮಗ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದ್ರು. ಕರ್ನಾಟಕದ ಇತಿಹಾಸಕ್ಕೆ ಮಸಿ ಬಳಿಯುವಂಥ MES ಆ ಜನರಿಗೆ ಮಸಿ ಬಳಿದಲ್ಲಿ ನೀನು ಪೇರನ್ ಲವ್ಲಿ ಹಚ್ಚಬೇಕಾಗಿತ್ತಾ, ಮಸಿ ಬಳಿದಲ್ಲಿ ನೀನು ಪೇರನ್ ಲವ್ಲಿ ಹಚ್ಚಬೇಕಾಗಿತ್ತಾ ಅಂತ ಹೇಳಿ ಅವರೊಂದು ಹೇಳಿಕೆ ಬಿಡುಗಡೆ ಮಾಡಿದ್ರು. ಅದಾದಮೇಲೆ ಮೈಸೂರಿಂದ ದೇಜಗೋ ಆ ಮಸಿ ಪ್ರಕರಣ ಇಟ್ಕೊಂಡು ಅವ್ರನ್ನ ಟೀಕೆ ಮಾಡೋದಾದರೆ ಹೋರಾಟಗಾರರನ್ನ ನನ್ನ ಕೈನೂ ಮಸಿ ಮಾಡ್ಕೋತೀನಿ ಅಂತ ಹೇಳಿದ್ರು ದೇಜಗೋ. ಆ ಕಡೆ ಇನ್ನೊಂದು ಕಡೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಗೌಡ್ರೆ ಈ ಮಸಾಲೆ ದೋಸೆ ಸಾಹಿತಿಗಳ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ. ಹಾಗಾಗಿ ಮಸಿ ಪ್ರಕರಣ ಅನ್ನೋದು ಚಳುವಳಿಯಲ್ಲಿ ಒಂದು ಸಣ್ಣ ಭಾಗ.